ಕೇಳಿಕೊಳ್ತೇನೆ. ದಯವಿಟ್ಟು ಬಂದಂತ ಎಲ್ಲ ಭಕ್ತಾದಿಗಳು ಬನ್ನಿ ಆಸೀನರಾಗಿ ಗುರುಗಳ ಒಂದು ಪ್ರವಚನವನ್ನ ಕೇಳುವಂತಹ ಭಾಗ್ಯವನ್ನ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ಒಂದು ಪೂಜಾ ಕಮಿಟಿಯವರು ಹಾಗೆ ಆಡಳಿತ ಮಂಡಳಿಯವರು ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ಪುಣ್ಯದ ಪ್ರಾಪ್ತಿಯಾಗಲಿದೆ. ದಯವಿಟ್ಟು ಬಂದಂತ ಎಲ್ಲ ಭಕ್ತಾದಿಗಳು ಗುರು ದೈವದಷ್ಟೇ ಸಮಾನರಾಗಿರುವಂತಹ ಗುರುಗಳ ಒಂದು ಆಶೀರ್ವಚನವನ್ನ ಪಡೆಯಬೇಕು, ಅವರ ಗುರೋಪದೇಶವನ್ನ ಪಡೆದುಕೊಳ್ಬೇಕು. ಆ ಮೂಲಕವಾಗಿ ನಮ್ಮಲ್ಲೂ ಕೂಡ ಒಂದಿಷ್ಟು ಅರಿವಿನ ಬೆಳಕು ಪ್ರಸರಿಸಬೇಕೆಂದು ಕೇಳಿಕೊಳ್ತಾ ದಯವಿಟ್ಟು ಬಂದಂತಹ ಎಲ್ಲ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾನೆ. ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಕುಟುಂಬಸ್ಥರು ಕೂಡ ವೇದಿಕೆಯತ್ತ ಬರಬೇಕು ಅಂತ ಕೇಳಿಕೊಳ್ತೇನೆ. ಆಡಳಿತ ಮಂಡಳಿಯ ಸರ್ವ ಸದಸ್ಯರು ದಯವಿಟ್ಟು ನೀವು ಮತ್ತು ನಿಮ್ಮ ಒಂದು ಕುಟುಂಬಸ್ಥರ ಉಪಸ್ಥಿತಿ ಇಲ್ಲಿ ಅಗತ್ಯ ಇದೆ. ದಯವಿಟ್ಟು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಬರಬೇಕು ಅಂತ ಗೌರವವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂದಂತಹ ಭಕ್ತಾದಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ನಮಗಾಗಿ ಈ ಒಂದು ಸುಂದರ ಸಂಖ್ಯೆಯಲ್ಲಿ ಗುರುಪದೇಶವನ್ನ ನೀಡಲಿಕ್ಕಾಗಿ ದೂರದ ಜಡೆಯಿಂದ ಶ್ರೇಮಠದಿಂದ ಗುರುಗಳು ಆಗಮಿಸಿರುವುದೇ ನಮ್ಮ ಪುಣ್ಯದ ಒಂದು ಫಲವೆಂದೇ ಹೇಳಬಹುದು. ದಯವಿಟ್ಟು ಎಲ್ಲ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಮತ್ತೆ ಕೇಳಿಕೊಳ್ತಾ ಇದ್ದೇವೆ. ಗುರು ಆಶೀರ್ವಚನದ ತದನಂತರದಲ್ಲಿ ಆನೆಯ ಅದ್ಧೂರಿ ಅಂಬಾರಿ ಇರುತ್ತದೆ. ಅಂಬಾರಿಯ ಮೆರವಣಿಗೆ ನಡೆಯಲಿದೆ. ಪ್ರತಿ ವರ್ಷದಂತೆ ಇಲ್ಲಿಯೂ ಕೂಡ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಲಿದೆ. ಅದಕ್ಕಿಂತ ಪೂರ್ವದಲ್ಲಿ ಗುರುಗಳ ಒಂದು ಹಿತೋಪದೇಶವನ್ನ ಪಡೆಯಬೇಕಿದೆ. ಪ್ರತಿನಿತ್ಯವೂ ಈ ವೇದಿಕೆಯಲ್ಲಿ ಯಕ್ಷಗಾನ, ಹಾಡುಗಾರಿಕೆ, ನೃತ್ಯ, ನಾಟಕ ಮುಂತಾದಂತಹ ಕಲೆಗಳಿಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಒಂದು ಜಾತ್ರೆಯ ಒಂದು ಮೆರೆಗನ್ನ ಹೆಚ್ಚಿಸಿದೆ. ಹಾಗೆ ಇಂದಿನ ಒಂದು ಈ ಘಳಿಗೆ, ಈ ಕ್ಷಣ ಅತ್ಯಂತ ಪುಣ್ಯದಾಯಕವಾದದ್ದು. ಏಕೆಂದರೆ ದೂರದ ಜಡೆಯಿಂದ ಆಗಮಿಸಿರುವಂತಹ ದಿವ್ಯ ಗುರುಗಳಿಂದ ನಮಗಿಂದು ಆಶೀರ್ವಚನ ನೀಡಲಿದ್ದಾರೆ. ಅವುಗಳಿಂದ ಪುಣ್ಯದ ಪ್ರಾಪ್ತಿಯನ್ನ ಪಡೆಯಲಿದ್ದೇವೆ. ದಯವಿಟ್ಟು ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಕುಟುಂಬಸ್ಥರು ವೇದಿಕೆಯತ್ತ ಬರಬೇಕು ಕೇಳಿಕೊಳ್ತೇನೆ. ಗುರು ಆಶೀರ್ವಚನದ ತದನಂತರವಷ್ಟೇ ಆನೆಯ ಅಂಬಾರಿ ನೆರವೇರಲಿದೆ, ಮೆರವಣಿಗೆ ಸಂಪನ್ನಗೊಳ್ಳಲಿದೆ. ಅಲ್ಲಿಯವರೆಗೂ ಎಲ್ಲ ಬಂದಂತಹ ಭಕ್ತಾದಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಆಶೀರ್ವಚನವನ್ನ ಪಡೆಯಬೇಕೆಂದು ವಿನಂತಿಸಿಕೊಳ್ತೇವೆ. ದೈವ ಸ್ಮರಣೆ ಹಾಗೂ ಸಚ್ಚಿಂತನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವುದು ಈ ನೆಲದ ವಾಡಿಕೆ. ಅಂತೆಯೇ ಇದೀಗ ಭಗವದ್ಗೀತೆಯ ಪಠಣಕ್ಕಾಗಿ ಆಗಮಿಸಲಿದ್ದಾರೆ ಶ್ರೀಮತಿ ಜ್ಯೋತಿ ಹೆಗಡೆ ಹಾಗೂ ಶ್ರೀಮತಿ ಗೀತಾ ಹೆಗಡೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಮಾತೆಯರಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಎಲ್ಲ ಭಕ್ತವೃಂದವರು ಧರ್ಮಶಾಸ್ತ್ರ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತವೃಂದಕ್ಕೆ ಮತ್ತೊಮ್ಮೆ ಕರೆ. ದಯವಿಟ್ಟು ಎಲ್ಲರೂ ದೇವಸ್ಥಾನದ ಧರ್ಮಶಾಸ್ತ್ರ ವೇದಿಕೆಯ ಮುಂಭಾಗಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಪುನಃ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇದೀಗ ಶ್ರೀಮತಿ ಜ್ಯೋತಿ ಹೆಗಡೆ ಹಾಗೂ ಶ್ರೀಮತಿ ಗೀತಾ ಹೆಗಡೆ ಇವರಿಂದ ವೇದಘೋಷ ಆರಂಭಗೊಳ್ಳಲಿದೆ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. श्रीभगवानुवाच ऊर्ध्वमूलमदशाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अतश्चोर्ध्वं प्रसृतास्तस्य शाखा गुणप्रवृत्ता विषयप्रवाला अधश्च मूलान्यनुसंसतानि कर्मानुबन्धीनि मनुष्यलोके
न रूपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यै यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्माणमोहादितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ता सुखदुःखसञ्ज्ञै गच्छन्त्यमूढाः पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः मनुष्यस्थानीन्द्रियाणि प्रकृतिस्थानि पश्यति शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रै चक्षुस्पर्शनै च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्त्यचेतसः यदादित्यगतं तेजो जगद्भासयतेऽखिलं यच्चन्द्रमसि यच्चाग्नौ तत्तेजो विद्धि मामकम् गामाविश्य च भूतानि धारयाम्यहमोजसा पुष्णामि चौषधिः सर्वा सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्यै चतुर्विधम् सर्वस्य चाहं हृदि सन्निविष्टो मत्तस्मृतिर्ज्ञानमोहनै च वेदैश्च सर्वैरहमेव वेद्यो वेदान्तकृद्वेदविदेव चाहम् द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते उत्तमः पुरुषस्त्वन्यः परमात्मेत्युदावृतः यो लोकत्रयमाविश्य विभक्तव्यय ईश्वरः यस्माक्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः यो मामेवमसम्मूढो जानाति पुरुषोत्तमं स सर्वविद् भजति मां सर्वभावेन भारत इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतश्च भारत ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम पञ्चदशोऽध्यायः। ॐ श्रीकृष्णार्पणमस्तु। ತನ್ಮಯತೆ
ಶ್ರದ್ಧೆಯಿಂದ ವೇದಘೋಷವನ್ನ ನಡೆಸಿಕೊಟ್ಟಂತಹ ಮಾತೆ ದ್ವಯರಿಗೆ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಇದೀಗ ಆಗಮಿಸಿರುವಂತಹ ಗುರುವರ್ಯರಿಗೆ ಸಮಿತಿಯ ವತಿಯಿಂದ ಫಲತಾಂಬೂಲ ಸಮರ್ಪಣೆ ನಡೆಯಲಿದೆ. ದಯವಿಟ್ಟು ಗಣ್ಯರು ನಡೆಸಿಕೊಡಬೇಕೆಂದು ಕೇಳಿಕೊಳ್ತೇನೆ. ಧನ್ಯವಾದಗಳು. ಇದೀಗ ಸ್ವಾಗತವನ್ನ ಕೋರಲಿದ್ದಾರೆ ಶ್ರೀ ಡಾಕ್ಟರ್ ಕೆ ಶ್ರೀಧರ್ ವೈದ್ಯ ಇವರು, ಸಮಿತಿಯ ಅಧ್ಯಕ್ಷರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಾಳೆಕೊಪ್ಪ ಸಿದ್ದಾಪುರ 7ನೆಯ ಜಾತ್ರಾ ಮಹೋತ್ಸವ ಶ್ರೀ 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 ಶ್ರೀಶ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ವಂದಿಸುತ್ತಾ ಇವತ್ತಿನ ಈ 7ನೆಯ ಜಾತ್ರಾ ಸಮಯದಲ್ಲಿ ಈ ಒಂದು ಅಂಬಾರಿ ಉತ್ಸವದ ಪ್ರಾರಂಭದ ಒಂದು ಸಮಯದಲ್ಲಿ ವೇದಿಕೆಯ ಮೇಲಿರುವ ಗುರುಗಳನ್ನ ತಮ್ಮೆಲ್ಲರನ್ನ ಸ್ವಾಗತಿಸುವಂತ ಅವಕಾಶ ನನಗೆ ಸಿಕ್ಕಿದೆ. ಅತ್ಯಂತ ಸಂತೋಷ ಆಗ್ತಾ ಇದೆ. ಪ್ರಪ್ರಥಮವಾಗಿ ಶ್ರೀ ಶ್ರೀ ಶ್ರೀಶ ಗಣಬಸವ ಅಮರೇಶ್ವರ ಯುವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಜಡೆ ತಾಲೂಕು ಸೊರಬ ಶಿವಮೊಗ್ಗ ಇವರು ನಮ್ಮ ಆಮಂತ್ರಕ್ಕೆ ಹೋಗೊಟ್ಟು ಇಲ್ಲಿವರೆಗೆ ನಮ್ಮ ಒಂದು ಆಮಂತ್ರದ ಮೇಲೆ ಇವತ್ತು ಅಂಬಾರಿ ಉತ್ಸವವನ್ನ ಪ್ರಾರಂಭಿಸಲು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಎಲ್ಲಾ ಸದಸ್ಯರು, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಎಲ್ಲಾ ಭಕ್ತರು, ಇಲ್ಲಿ ಸೇರಿರುವ ಎಲ್ಲ ಊರ ನಾಗರಿಕರ ಪರವಾಗಿ ಹೃದಯಪೂರ್ವಕವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಗುರುಗಳು ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮುಂಚೆ, ಈಗ ಮುಂದೆ ಸ್ವಾಗತ ಮಾಡುವುದಕ್ಕಿಂತ ಮುಂಚೆ ವಿಜಯವಾಣಿ ಪತ್ರಿಕೆಯವರು ಇವತ್ತು ನಮ್ಮ ಈ ಒಂದು ಸಿದ್ದಾಪುರದ ಶಬರಿಮಲೆ ತದ್ಭೂತವಾದಂತಹ ಒಂದು ದೇವಸ್ಥಾನದ ಒಂದು ಬಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ಅಂಕಣವನ್ನು ಬರೆದಿದ್ದಾರೆ. ಅದನ್ನ ಅವರು ಈಗ ಉದ್ಘಾಟನೆ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕಾಗಿ ನಾನೀಗ ಶ್ರೀಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಜಯವಾಣಿಯ ಪತ್ರಕರ್ತರಾದ ಶ್ರೀ ರಮೇಶ್ ಹಾಸಿಮನೆಯವರಿಗೆ ಧನ್ಯವಾದಗಳು. ಎಲ್ಲರಿಗೂ ಪತ್ರಿಕೆಗಳನ್ನ ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಇದೊಂದು ಕಾರ್ಯಕ್ರಮ ಅಂಬಾರಿ ಉತ್ಸವ ಪ್ರಾರಂಭ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಗಳಲ್ಲಿ ಬಂದು ಸೇರಿದಂತಹ ಎಲ್ಲ ಭಕ್ತ ಬಂಧುಗಳಿಗೂ, ದಾನಿಗಳಿಗೂ ಹಾಗೂ ಇಲ್ಲಿ ಸೇರಿರುವ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಕ್ಕಳು ಎಲ್ಲರನ್ನೂ ಕೂಡ ದೇವಸ್ಥಾನದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಮುಖ್ಯವಾಗಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಕಳೆದ 5 ದಿವಸಗಳಿಂದ ನಡೀತಾ ಇದೆ. ಅರಕ್ಷರ ಸಹಕಾರ ಅನನ್ಯ.
ಆರಕ್ಷಕ ವೃಂದದವರ ಎಲ್ಲರನ್ನು ಇಲಾಖೆಯ ಪ್ರತಿಯೊಬ್ಬರನ್ನು ನಮ್ಮ ಈ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಅಂಬಾರಿ ಉತ್ಸವಕ್ಕೆ ಆನೆಯನ್ನು ಒದಗಿಸಲು ಸಹಕರಿಸಿದ ಅರಣ್ಯ ಇಲಾಖೆ, ವಿದ್ಯುತ್ ಸಂಪರ್ಕವನ್ನು ನೀಡಿದಂಥ ಹೆಸ್ಕಾಂ ಇಲಾಖೆ, ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಹಾಗೂ ಎಲ್ಲ ಸಕಲ ಸೌಕರ್ಯಗಳನ್ನು ನೀಡಿದಂತಹ ಪಟ್ಟಣ ಪಂಚಾಯಿತು ಹಾಗೂ ಎಲ್ಲ ಸಹಕಾರಿ ಇಲಾಖೆಯವರಿಗೆ ನಮ್ಮ ದೇವಸ್ಥಾನದ ಸಮಿತಿಯ ಪರವಾಗಿ, ದೇವಸ್ಥಾನದ ಭಕ್ತಬಂಧುಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ನೀಡಲು ಪತ್ರಕರ್ತರ ಸಹಾಯ ಅನನ್ಯ ಅವರನ್ನು ಕೂಡ ಎಲ್ಲ ಪತ್ರಿಕಾ ಬಂಧುಗಳನ್ನು ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ವೇದಮೂರ್ತಿ, ಗಣೇಶ್ ಭಟ್, ಉಚ್ಚಿಲ, ಸುಬ್ರಹ್ಮಣ್ಯ ಭಟ್ ಹಾಗೂ ಅವರ ಜೊತೆಗೆ ಬಂದಂತಹ ಕನ್ನಡಿಗರು 5 ದಿನದಿಂದ ಈ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಉತ್ಸಾಹವಾಗಿ ಇಲ್ಲಿ ನಮ್ಮನ್ನು ನೆರವೇರಿಸಿದ್ದಾರೆ. ಅವರನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿನ್ನೆ ತಾನೇ ಕೇರಳದಿಂದ ಈ ದೇವಸ್ಥಾನದ ತಂದೆ, ನಮ್ಮೆಲ್ಲರ ತಂದೆ ಅಂತ ಕರೆಯುವ ಪದ್ಮನಾಭ ನಂಬೂದರಿ ಇವರು ಕೂಡ ಇವತ್ತು ಅನುಪಸ್ಥಿತಿದ್ದಾರೆ. ನಿನ್ನೆ ತಾನೇ ಅವರು ಕೇರಳಕ್ಕೆ ಇವತ್ತಿನ ಬೆಳಿಗ್ಗೆ ಮರಳಿದ್ದಾರೆ. ಅವರು ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಆಗಮಿಸಿದ ಪ್ರತಿ ಕಲಾವಿದರು, ಪ್ರತಿಯೊಬ್ಬರು, ಪ್ರತಿ ಭಕ್ತ ವೃಂದದರು ಸಹಕಾರ ನೀಡಿದಂತಹ ಟಿವಿಯವರಾಗಲಿ, ಪತ್ರಿಕೆಯವರಾಗಲಿ, ಮೈಕಿನವರಾಗಲಿ, ಅಡುಗೆಯವರಾಗಲಿ ಸಹಕಾರ ಮಾಡಿದಂತಹ ಎಲ್ಲ ಕೆಲಸ ವರ್ಗವನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರ್ವರನ್ನ ಸ್ಮರಿಸಿ ಸ್ವಾಗತಿಸಿದಂತಹ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಡಾಕ್ಟರ್ ಶ್ರೀಧರ್ ವೈದ್ಯ ಇವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನಾಗಲಿದ್ದಾರೆ ಶ್ರೀ KG ನಾಗರಾಜ್ ಸದಸ್ಯರು. ನಮ್ಮ ಕ್ಷೇತ್ರ ಪಾಲಕನಾದಂಥ ಅಯ್ಯಪ್ಪ ಸ್ವಾಮಿಗೆ ವಂದಿಸುತ್ತಾ 7ನೇ ವರ್ಷದ ಅಂಬಾರಿ ಉತ್ಸವದ ಕಾರ್ಯಕ್ರಮದ ಪ್ರಾರಂಭದ ಸಲುವಾಗಿ ಶ್ರೀ 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 ಬಸವ ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಹಿರೇಮಠ ಜಡೆ ಇದರ ಸ್ವಾಮೀಜಿಗಳು ನಮ್ಮ ಆಶೀರ್ವಚನ ನೀಡುವ ಸಲುವಾಗಿ ಇಂದಿನ ದಿವಸ ನಮ್ಮ ಧರ್ಮಶಾಸ್ತ್ರ ವೇದಿಕೆಗೆ ಆಗಮಿಸಿರುತ್ತಾರೆ. ಕಳೆದ 15 ವರ್ಷದ ಒಂದು ಪ್ರಯತ್ನದಿಂದ ಸಿದ್ದಾಪುರದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ರೂಪುಗೊಂಡಿದೆ. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಉದ್ದೇಶ ಎಲ್ಲರನ್ನೂ ಒಂದೇ ಸೂರಿನಡೆಗೆ ತರುವಂಥ ಒಂದು ಕೆಲಸ. ಆ ಕೆಲಸದಲ್ಲಿ ನಾವು ಪರಿಪೂರ್ಣತೆ ಸಾಧಿಸಿದ್ದೀವಿ ಅಂತ ಅಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ನಮ್ಮೆಲ್ಲ ಭಕ್ತ ವೃಂದದವರು ನಮ್ಮೊಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಿದ್ದಕ್ಕಾಗಿ ನಾವು ವರ್ಷವೂ ಈ ಉತ್ಸವವನ್ನು ಜಾತ್ರೆಯ ರೀತಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಈ ಸಮಯದಲ್ಲಿ ಸ್ಥಳದಾನವನ್ನು ಮಾಡಿದಂಥ ಬಾಲಿಕೊಪ್ಪ ಗ್ರಾಮದವ್ರನ್ನ ನಾವು ನೆನೆಸ್ಬೇಕಾಗುತ್ತೆ. ಬಾಲಿಕೊಪ್ಪ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ನಮ್ಮ ಈ ವ್ಯವಸ್ಥೆ ರೂಪುಗೊಂಡಿದೆ. ಅದರ ತಳಹದಿನೇ ಬಾಲಿಕೊಪ್ಪ ಗ್ರಾಮಸ್ಥರು. ಇನ್ನುಳಿದಂತೆ ನಮ್ಮ ಈ ದೇವಸ್ಥಾನಕ್ಕೆ ಕಳೆದ 10-12 ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಬೆನ್ನೆಲುಬಾಗಿ ನಮ್ಮೊಟ್ಟಿಗೆ ತಮ್ಮನ್ನು ಸಹ ಈ ಸ್ವಾಮಿಯ ಒಂದು ಕೆಲಸದಲ್ಲಿ ಕ್ರೋಢೀಕರಿಸಿದಂಥವರು ಡಾಕ್ಟರ್ ಶ್ರೀಧರ್ ವೈದ್ಯ ಅವರು. ಪ್ರತಿ ಹಂತದಲ್ಲಿ ನಮ್ಮೊಟ್ಟಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿ ನಮ್ಮ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದು ನಿಂತಿದೆ. ಈ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳಲ್ಲಿ ಕೆಲವಷ್ಟು ಹೆಸರುಗಳನ್ನು ನಾನು ಹೇಳದೇ ಇದ್ರೆ ತಪ್ಪಾಗುತ್ತೆ. ಸುದರ್ಶನ್ ಪಿಳ್ಳೆ ಅಂಡ್ ಸಬ್ ಫ್ಯಾಮಿಲಿ, ಶ್ರೀನಿವಾಸ್ ಪ್ರಭು ಅವರು, ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನಂಥವರು ಸಾವಿರಾರು ಜನ ಇದ್ದಾರೆ ಇದರೊಟ್ಟಿಗೆ. ಒಂದು ಕೈಯಿಂದ ಚಪ್ಪಾಳೆ ಆಗಿಲ್ಲ, ಸಾವಿರಾರು ಕೈಗಳಿಂದ ಚಪ್ಪಾಳೆ ಆಗಿದ್ದಕ್ಕೆ ಮಾತ್ರ ನಮ್ಮ ದೇವಸ್ಥಾನ ಈ ಮಟ್ಟದಲ್ಲಿ ಬೆಳೆದಿದೆ. ನಮ್ಮದು ಮೊದಲನೇ ಉದ್ದೇಶ ಅಂದರೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯಂತೆ ಸಂಕ್ರಾಂತಿ ಚಾಂದ್ರಮಾನ ಪಂಚಾಂಗದ ಪ್ರಾರಂಭದ ದಿನ
ಅದಕ್ಕಾಗಿ ಈ ಪ್ರಾರಂಭೋತ್ಸವವನ್ನ ನಮ್ಮ ಹಿಂದೂ ಸಮಾಜದ, ಹಿಂದೂ ವ್ಯವಸ್ಥೆಯ, ಈ ಜಾತ್ಯತೀತ ರಾಷ್ಟ್ರದ ಒಂದು ಹಬ್ಬವಾಗಿ ಆಚರಿಸುವಂತ ಒಂದು ಅವಕಾಶ ನಮ್ಮ ಸಿದ್ದಾಪುರದ ಜನತೆಗೆ ಸಿಕ್ಕಿದೆ. ಅದನ್ನ ದೇವರು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ. ನಾವು ನಿಮಿತ್ತ ಮಾತ್ರ. ಪ್ರತಿಯೊಂದು ವ್ಯವಸ್ಥೆಗೂ ಅವನೇ ಕಾರಣೀಭೂತ. ಅಯ್ಯಪ್ಪ ಅಂದ್ರೆ ಸಣ್ಣ ಪೆಟ್ಟಾದಾಗಲೂ ನಾವು ಕೂಗೋದು ಅಯ್ಯಪ್ಪ ಅಂತೇಳಿ, ಸಂತೋಷ ಆದಾಗಲೂ ಕೂಗೋದು ಅಯ್ಯಪ್ಪ ಅಂತೇಳಿ. ಆ ರೀತಿಯಲ್ಲಿ ಅಯ್ಯಪ್ಪ ನಮ್ಮಲ್ಲಿ ಹಾಸು ಹೋಗ್ತಿದ್ದಕ್ಕಾಗಿ ಸಿದ್ದಾಪುರದಲ್ಲಿ ಈ ಪ್ರಮಾಣದಲ್ಲಿ ಅಯ್ಯಪ್ಪ ಸ್ವಾಮಿ ಬೆಳೆದಿದ್ದಾನೆ. ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಏನಂದ್ರೆ, ನಮ್ಮ ದೇಶದ ಜನಸಂಖ್ಯೆ ನಾವೇನಾದ್ರೂ ಕೂತು ಯೋಚನೆ ಮಾಡಿದ್ರೆ ಒಂದ್ಸಾರಿ ನಡುಕ ಬರ್ಬೋದು. 140 ಕೋಟಿ ಜನಸಂಖ್ಯೆ ಒಂದು ದಿವಸನೂ ಉಪವಾಸ ಇಲ್ಲದೆ ಇದ್ದಂಗೆ ಬದುಕಬೇಕು ಅನ್ನೋದಿದ್ರೆ ನೋಡ್ರಿ ಎಂತ ವಿಪರ್ಯಾಸ. ಅಂದ್ರೆ ಜಗತ್ತಿನ 1/3 ಭಾಗದಷ್ಟು ಜನಸಂಖ್ಯೆ ನಮ್ಮ ದೇಶದಲ್ಲೇ ಇದೆ. ಒಬ್ಬ ವ್ಯಕ್ತಿನೂ ಒಂದು ದಿವಸನೂ ಉಪವಾಸ ಇರಲ್ಲ. ಕಾರಣ ಅಂದ್ರೆ ಏನು? ನಮ್ಮ ಸನಾತನ ಧರ್ಮದ ಸಂಸ್ಕೃತಿ. ಬೇಕೆಲ್ಲ ದೇಶದಲ್ಲಿ ಒಂದಲ್ಲ ಒಂದು ವಿಪತ್ತುಗಳು ಸಂಭವಿಸ್ತಾನೆ ಇದೆ, ಒಂದಲ್ಲ ಒಂದು ತೊಂದರೆಗಳು, ತೊಡಕುಗಳನ್ನೇ ಒದ್ದಾಡ್ತಾ ಇವೆ. ಆದರೆ ನಮ್ಮ ಭಾರತದಲ್ಲಿ ಅವೇನೇ ತೊಂದರೆ ತೊಡಕು ಇದ್ರೂ ನಮ್ಮ ಸೀಮೆಯ ಹೊರಗೆ, ನಮ್ಮ ಸೀಮೆಯ ಒಳಗೆ ಅಂತ ಯಾವುದೇ ಒಂದು ಗುರುತರವಾದಂಥ ಒಂದು ಬೆಳವಣಿಗೆ ಇಲ್ಲ. ನಾವೆಲ್ಲರೂ ಹಿಂದೂ ರಾಷ್ಟ್ರದಲ್ಲಿ ಸುಭೀಕ್ಷಿತವಾಗಿ ಬದುಕುವಂತ ಒಂದು ವ್ಯವಸ್ಥೆ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನೂ ಉಪವಾಸ ಬೀಳದೇ ಇರುವಂತ ಒಂದು ವ್ಯವಸ್ಥೆ. ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ವಿದ್ಯಾದಾನ, ಅನ್ನದಾನ, ಭೂದಾನ, ಹೀಗೆ ದಾನಗಳ ಸರ್ಮಾಲೆ ಇದೆ. ಅದರಲ್ಲಿ ಅಗ್ರ ಪಂಕ್ತಿಯಲ್ಲಿ ಇರೋದು ಅಂದ್ರೆ ಅನ್ನದಾನ. ಆ ಅನ್ನದಾನವನ್ನ ನಮ್ಮ ದೇವಸ್ಥಾನ ಸಮಿತಿಯವರು ಕಳೆದ 7 ವರ್ಷದಿಂದ ನಿರಂತರವಾಗಿ ಹೆಚ್ಚು ಕಡಿಮೆ ಪ್ರತಿ ವರ್ಷ ಒಂದು 25,000 ರಿಂದ 26,000 ಜನ ನಮ್ಮ ದೇವಸ್ಥಾನದಲ್ಲಿ ಅನ್ನದಾನವನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂತ ಒಂದು ವ್ಯವಸ್ಥೆ ನಮ್ಮ ಸಿದ್ದಾಪುರದ ಮಹಾ ಜನತೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ತಾರತಮ್ಯತೆ ಇಲ್ಲ. ಎಲ್ಲ ಸಮಾಜದ ಬಂಧುಗಳು ಬಂದು ತಮ್ಮಷ್ಟಕ್ಕೆ ತಾವು ಸ್ವಯಂ ಸೇವಕರಂತೆ, ಯಾರು ಅವರಿಗೆ ಬಡಿಸೋಂಥ ವ್ಯವಸ್ಥೆ ಅಲ್ಲ. ಬಡಿಸೋಕ್ ಜನ ಇರ್ತಾರೆ, ಅವ್ರು ಬಂದು ಪ್ರಸಾದ ಸ್ವೀಕರಿಸಿ ಪ್ಲೇಟನ್ನು ಅವರೇ ತೊಳೆದು ಅದು ಸ್ವಚ್ಛ ಆಗಿಡೋ ಅಂತ ಒಂದು ವ್ಯವಸ್ಥೆನ ಕಳೆದ 7 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ನಮ್ಮ ನಾಗರಿಕ ಸಂಸ್ಕೃತಿಗೆ ಒಂದು ಮಾದರಿ. ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ನಡಿಬೇಕು ಅನ್ನೋದಿದ್ರೆ ಆ ದೇವರ ಆಶೀರ್ವಾದನೆ. ನಮ್ಮಲ್ಲಿ ಏನು ಪ್ರಯತ್ನ ಇಲ್ಲ, ಅವನು ಮಾಡಿಸ್ಕೊತಾ ಇದ್ದಾನೆ. ಪ್ರತಿಯೊಂದು ಹಂತದಲ್ಲಿ ನಾವು ಬೆಳವಣಿಗೆಗೆ ನಮ್ಮದೇ ಆದಂಥ ಒಂದು ರೂಪರೇಷೆಯನ್ನು ಹಾಕಿಕೊಂಡು ಪ್ರತಿ ವರ್ಷ ಬರ್ತಾ ಇದ್ದೀವಿ. ಆ ರೂಪರೇಷೆಯಂತೆ ನಮ್ಮೆಲ್ಲ ಕಾರ್ಯಗಳು ನಡೀತಾ ಇವೆ. ನಮ್ಮಲ್ಲಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ತೊಂದರೆಗಳಾಗ್ಬೋದು, ಆದರೆ ನಮ್ಮಲ್ಲಿ ಈ ಆಡಳಿತಶಾಹಿ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ಸಿದ್ದಾಪುರದ ಜನತೆ ಇರ್ಬೋದು, ಇದಕ್ಕೆ ಸಂಪೂರ್ಣ ಪ್ರಮಾಣದಲ್ಲಿ ತಮ್ಮ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ದಕ್ಕಾಗಿ ಅಥವಾ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಕ್ಕಾಗಿ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಆಗ್ತಾ ಇದೆ. ಸ್ವಾಮೀಜಿಯವರೇ, ಯಾವುದೇ ಕಾರಣಕ್ಕೂ ಇದು ನಿಲ್ಲೋದಿಲ್ಲ. ನಮ್ಮ ನಂತರನೂ ಸಹಿತ ಇದು ಮುನ್ನಡೆಯಲಿಕ್ಕೆ ಆ ದೇವರು ಸರ್ವಶಕ್ತ ಎಲ್ಲರನ್ನೂ ತನ್ನಷ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ಇದೆ. ನಮ್ಮ ಸಿದ್ದಾಪುರದ ಎಲ್ಲ ಜನರ ಮನಸ್ಥಿತಿ ಅಯ್ಯಪ್ಪ ಒಳ್ಳೆ ರೀತಿಯಿಂದ ಒಳ್ಳೆ ಸುಭಿಕ್ಷಿತವಾಗಿ ಆಗುವಂತ ಕಾಲವನ್ನ ಮುಂದೆ ಕೊಡ್ಲಿ. ಜೊತೆಗೆ ನಮ್ಮ ಮುಂದಿನ ಉದ್ದೇಶಗಳು ಕೆಲವಷ್ಟಿವೆ. ನಮ್ಮದೇ ಆದಂತ ಒಂದು ಸಭಾಭವನವನ್ನು ಮಾಡಬೇಕು ಅನ್ನೋದು, ಅದರೊಟ್ಟಿಗೆ ಕೆಲವಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡೋ ನಿಟ್ಟಿನಲ್ಲಿ ನಾವು ಡಾಕ್ಟರ್ ವೈದ್ಯ ಇರ್ಬೋದು ಅಥವಾ ನಮ್ಮ ಶ್ರೀ ಸುದರ್ಶನ್ ಅವರು ಇರ್ಬೋದು ಅಥವಾ ನಮ್ಮೆಲ್ಲ ಕಮಿಟಿಯ ಸದಸ್ಯರು ಹಾಗೂ ಊರ ನಾಗರಿಕರ ಸಹಕಾರದಲ್ಲಿ ಮುಂದಿನ ದಿವಸದಲ್ಲಿ ನಮ್ಮ ಆಶೋತ್ತರಗಳು ಏನಿವೆಯೋ ಅವನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಒಂದು ವ್ಯವಸ್ಥಿತವಾದಂಥ ಒಂದು ದೇವಸ್ಥಾನ ಅನ್ನೋದನ್ನ ನಿರೂಪಣೆ ಮಾಡಲಿಕ್ಕಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ದುಡಿತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ ನನ್ನ ಈ ಅವಕಾಶಕ್ಕೆ ಹೊಂದಿಸ್ತಾ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಈ ನುಡಿ ನಮನಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಉದ್ಘಾಟನೆ ನಡೆಯಲಿದೆ. ಪರಮ ಪೂಜ್ಯರಾದಂತಹ ಕನ್ನಬಸವ ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಮಿತಿಯ ಸರ್ವ ಸದಸ್ಯರು
ಈ ಒಂದು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಂತ ವಿನಂತಿಸಿಕೊಳ್ತೇನೆ. ಹಾಗೆ ಆಡಳಿತ ಮಂಡಳಿಯವರು ಎಲ್ಲೇ ಇದ್ದರೂ ಕೂಡ ವೇದಿಕೆಯತ್ತ ಆಗಮಿಸಬೇಕು ಅಂತ ಕೊಳ್ತೇನೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಸನಾತನ. ಮಂಗಲಕರ ದೀಪವನ್ನ ಬೆಳಗಿಸುವುದರ ಮೂಲಕ ಇಲ್ಲಿ ನಡೆಯುವಂತಹ ಉದಾತ್ತ ಕಾರ್ಯಗಳು ಎಲ್ಲರನ್ನ ಒಂದೇ ಸೂರಿನಡಿ ಒಗ್ಗೂಡಿಸಿ ಮಾಡುವಂತಹ ಈ ಒಂದು ಘನ ಕಾರ್ಯ ಜಾತ್ರೆ ಇದೇ ಥರದಲ್ಲಿ ಸಂಪನ್ನಗೊಳ್ಳಲಿ. ಅದರ ಒಂದು ಉದ್ದೇಶ ದೀಪದ ಕಿರಣಗಳಂತೆ, ದೀಪದ ಬೆಳಕಿನಂತೆ ಎಲ್ಲೆಡೆ ಪ್ರಸರಿಸಲಿ. ಈ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಒಂದು ಕೀರ್ತಿ ನಮ್ಮ ಈ ಎಲ್ಲ ಭಾಗವನ್ನ ಮೀರಿ ಸೀಮೋಲ್ಲಂಘನವಾಗಲಿ ಎಂಬ ಸದಾಶಯದೊಂದಿಗೆ ಪರಮ ಪೂಜ್ಯರು ದೀಪವನ್ನ ಬೆಳಗಿದ್ದಾರೆ, ಗಣ್ಯರು ಕೈ ಜೋಡಿಸಿದ್ದಾರೆ. ಸರ್ವರಿಗೂ ಧನ್ಯವಾದಗಳು. ತನ್ನರಿವೇ ತನಗೆ ಗುರು ಆದರೂ ಅರಿವಿನ ಕಿಚ್ಚನ್ನ ಹಚ್ಚಿದಂತಹ, ಅರಿವಿನ ಬೆಳಕನ್ನ ನಮ್ಮಲ್ಲಿ ಒಡಮೂಡಿಸಿದಂತಹ ಗುರುವಿನ ಪಾದಾರವಿಂದಗಳಿಗೆ ನಮಿಸುತ್ತಾ ಆಶೀರ್ವಚನವನ್ನ ನೀಡಬೇಕೆಂದು ಎಲ್ಲರ ಪರವಾಗಿ ಗೌರವ ವಿನಂತಿಸಿಕೊಳ್ತೇನೆ, ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹಂ ನಿತ್ಸತ ಜೈನ ಶಾಸನರಥಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ಗೋ ದದಾತೋ ವಾಂಛಿತಫಲಂ ತ್ರೈಲೋಕ್ಯನಾಥೋ ವಿಭುಃ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರನ್ನು ತುಂಬೊಂದಲಿ ಸ್ಮರಿಸ್ಕೊಳ್ತಾ ಸಿದ್ದಾಪುರ ಪಟ್ಟಣದ ಬಾಲಿಕೊಪ್ಪ ಪ್ರಾಂತದಲ್ಲಿ ದೇವಾಲಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹರಿಹರ ಸುತ ನಿಮ್ಮೆಲ್ಲರ ಸಂಕಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವದ ಈ ಪವಿತ್ರವಾಗಿರ್ತಕ್ಕಂಥ ಧರ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ದೇವಾಲಯ ಸಮಿತಿಯ ಅಧ್ಯಕ್ಷರೇ ಆದ ಎಲ್ಲ ಪದಾಧಿಕಾರಿಗಳೇ, ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ನಾಗರಾಜಣ್ಣವರೇ, ಹಾಗೂ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ದಾನ ಧರ್ಮಾದಿಗಳ ಮೂಲಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಮಹಾದಾನಿಗಳೇ, ಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಏನು ಅಂತ ಹೇಳಿದರೆ, ಸುಮಾರು ದಿನಗಳಿಂದ 10ನೇ ತಾರೀಕಿನಿಂದ ಪ್ರಾರಂಭವಾಗಿ ಜಾತ್ರಾ ಮಹೋತ್ಸವ ನಾಳೆಯವರೆಗೆ ನಡೀತದೆ. ಇವತ್ತು 14ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಾಂತಿ. ಇವತ್ತು ಜ್ಯೋತಿಯ ದರ್ಶನ ಆಗುತ್ತೆ. ಹಾಗಂತ ಎಲ್ಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಎಲ್ಲೋ ಕೇರಳಕ್ಕೆ ಹೋಗಿ ಲಕ್ಷಾಂತರ ಜನಗಳ ಸಾಲಿನಲ್ಲಿ ನಿಂತು ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಪರಿಹಾರವಾಗಿ ಈ ಸಿದ್ದಾಪುರ ಪ್ರಾಂತದಲ್ಲಿ ಅಷ್ಟೇ ಉತ್ತಮವಾಗಿರ್ತಕ್ಕಂಥ, ಅಷ್ಟೇ ಧನಾತ್ಮಕ ಶಕ್ತಿಯನ್ನು ಹೊಂದಿರತಕ್ಕಂಥ ಸ್ಥಾನವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿ, ಬಹುಶಃ ಅಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಕಾರ್ಯಗಳು, ಸೇವಾ ಕೈಂಕರ್ಯಗಳು ಏನ್ ನಡೀತಾವಲ್ಲ, ಆ ಎಲ್ಲವನ್ನ ಸಹಿತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲೂ ಸಹಿತ ತಪ್ಪಾಗದೆ, ಚ್ಯುತಿಯಾಗದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಸಿದ್ದಾಪುರ ತಾಲೂಕಿನ ಎಲ್ಲ ಸದ್ಭಕ್ತರು ಪುಣ್ಯವನ್ನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹೇಳಿದ್ರು, ನಮ್ಮ ಪ್ರಾಸ್ತಾವಿಕವಾಗಿ ಹೇಳಿದ್ರು, ಸುಮಾರು 25ರಿಂದ 26 ಸಾವಿರ ಜನಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಪ್ರಸಾದವನ್ನ ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ಒಂದಿನನೇ 10,000 ಜನ ಪ್ರಸಾದವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸಮಿತಿಯವರು ಕೊಟ್ಟರು. ಅದು ನಾನು ಇಲ್ಲಿ ಬಂದು ನೋಡ್ತಾ ಇದ್ದೆ, ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ಇದೊಂದು ಲೋಕಾರೂಢಿಯ ಮಾತು. ಯಾರು ಎಷ್ಟು ಮಾಡಿರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕು ಪುಣ್ಯ ಅಷ್ಟೇ ಸಿಗುತ್ತೆ. ಆದ್ರೆ ಯಾರು ನೀಡ್ತಾರಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಸಿಗುತ್ತೆ ಪುಣ್ಯ. ಅಯ್ಯೋ 1000 ಜನಕ್ಕೆ ನೀಡಿದ್ದೇನೆ ಅಂತ ಹೇಳಿ ಅವ್ರಿಗೇನು ಪುಣ್ಯ ಜಾಸ್ತಿ ಸಿಗೋದಿಲ್ಲ. ಮತ್ತು ಯಾರು ಅದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರಲ್ಲ, ತಂದಿರ್ತಾರಲ್ಲ ದವಸ ಧಾನ್ಯವನ್ನ, ಮನೆ ಮನೆಗೆ ಹೋಗಿ ದಾನಿಗಳನ್ನ ಹಿಡಿದು ಅವರ ಮನವನ್ನ ಒಲಿಸಿ ಇಂಥ ಒಂದು ಸತ್ಕಾರ್ಯವನ್ನ ಮಾಡ್ತಾ ಇದ್ದೇವೆ, ಇಷ್ಟು ಜನ ಪ್ರಸಾದವನ್ನ ನೀಡ್ತಾ ಇದ್ದೇವೆ, ನೀವೆಲ್ಲ ಒಂದಿಷ್ಟು ಸಹಾಯವನ್ನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವರ ಶ್ರಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರಿಗೆ ಎಷ್ಟು ಪುಣ್ಯ ಸಿಗಬೇಕಲ್ಲ ಅಷ್ಟು ಸಿಕ್ಕೇ ಸಿಗುತ್ತೆ. ಅದು 27,000 ಜನಕ್ಕೆ ಸಿಗದೇ ಇರ್ತಕ್ಕಂಥ ಪುಣ್ಯ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿ, ಯಾಕೆ ಅಂತ ಹೇಳಿದ್ರೆ
ಈ 7 ದಿನಗಳ ಕಾಲ 10ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಸಹಿತ ಗರ್ಭಗೃಹದಲ್ಲಿರ್ತಕ್ಕಂಥ ಮಹಾಸ್ವಾಮಿ ಬಂದು ಉಪದೇಶವನ್ನು ಮಾಡೋದಿಲ್ಲ.